ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ಇವತ್ತು ನಾವು ಸುಮಾರು 1500 ವರ್ಷದಷ್ಟು ಹಳೆಯ ಇತಿಹಾಸ ಇರುವಂಥ ಹಲಸೂರಿನ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೆಜೆಸ್ಟಿಕ್ನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವಂಥ ಈ ದೇವಸ್ಥಾನ ಬಸ್ ಅಥವಾ ಮೆಟ್ರೋ ಟ್ರೈನ್ ಮೂಲಕ ಸಹ ಇಲ್ಲಿಗೆ ಸುಲಭವಾಗಿ ತಲುಪಬಹುದು. ಚೋಳರ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಹೇಳುವಂಥ ಈ ದೇವಸ್ಥಾನ ಹಿರಿಯ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಕಂಡಿದೆ ಅಂತ ಹೇಳ್ತಾರೆ. ಹಳೆಯ ಮರದ ದೇವಸ್ಥಾನವನ್ನು ನಮ್ಮ ಕೆಂಪೇಗೌಡರು ಕಾಲದಲ್ಲಿ ಕಲ್ಲಿನಲ್ಲಿ ನಿರ್ಮಿಸಲಾಗುತ್ತಂತೆ. ಒಟ್ಟು ಇಲ್ಲಿ 52 ಕಂಬಗಳನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಮುಖ್ಯವಾಗಿ ರಾಶಿ ಕಂಬ ಇಲ್ಲಿ ತುಂಬಾ ವಿಶೇಷ. ಸೂರ್ಯನ ಕಿರಣ ಈ ಕಂಬಗಳ ಮೇಲೆ ಬೀಳ್ತಾ ಇತ್ತು ಅಂತ ಹೇಳ್ತಾರೆ. ಈಗ ಎತ್ತರದ ಬಿಲ್ಡಿಂಗ್ಸ್ ಎಲ್ಲ ಬಂದಿರೋ ಕಾರಣ ಅದು ನಮಗೆ ನೋಡೋದಕ್ಕೆ ಸಿಗಲ್ಲ. ಇಲ್ಲಿ ಮಾಂಡವ ಮಹರ್ಷಿ ತಪಸ್ಸು ಮಾಡ್ತಾ ಇದ್ರು. ಅದೇ ಕಾರಣಕ್ಕೆ ಈ ಜಾಗವನ್ನು ಮಾಂಡವ್ಯ ಕ್ಷೇತ್ರ ಅಂತಲೂ ಕರೀತಾರಂತೆ. ಅವರ ಪ್ರತಿಮೆ ಸಹ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರನ ವಿಗ್ರಹಗಳ ದರ್ಶನ ಸಹ ಒಂದೇ ಕಡೆ ನಮಗೆ ಪಡೆಯುವಂಥ ಭಾಗ್ಯವನ್ನು ಈ ದೇವಸ್ಥಾನದಲ್ಲಿ ನಮಗೆ ಸಿಗುತ್ತೆ. ಇಲ್ಲಿನ ಪ್ರಾಂಗಣದಲ್ಲಿ ಭೀಮೇಶ್ವರ, ಚಂದ್ರಮೌಳೇಶ್ವರ, ನಂಜುಂಡೇಶ್ವರ, ಆಂಜನೇಯ, ಪ್ರಾಕಾರದಲ್ಲಿ ವಿದ್ಯಾಗಣಪತಿ, ಬಾಲಗಣಪತಿ, ದಕ್ಷಿಣಾಮೂರ್ತಿ, ಅರುಣಾಚಲೇಶ್ವರ, ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ, ಸರಸ್ವತಿ, ಚಂಡಿಕೇಶ್ವರ, ದುರ್ಗಾ, ಜ್ಯೇಷ್ಠಾದೇವಿ, ಕಾಲಭೈರವ, ಸೂರ್ಯನಾರಾಯಣ, ಮತ್ತು ನಾವು ಹ್ಯೂಸ್ಟನ್ ಮೀನಾಕ್ಷಿ ದೇವಸ್ಥಾನದಲ್ಲಿ ನೋಡಿದ್ವಲ್ಲ ಅದೇ ರೀತಿಯಾದಂಥ ನಾಯನಾರ್ ಅವರ ವಿಗ್ರಹಗಳು ಸಹ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ನಮಗೆ ಕಾಮಾಕ್ಷಿ ದೇವಿಯ ದರ್ಶನದ ಜೊತೆಗೆ ಶ್ರೀಚಕ್ರದ ದರ್ಶನ ಸಹ ನಮಗೆ ಇಲ್ಲಿ ಸಿಗುತ್ತೆ. ಪ್ರಾಂಗಣದಲ್ಲಿ ಹಲವಾರು ಹಳೆಯ ಮರಗಳನ್ನು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಬಿಲ್ವಪತ್ರೆ, ತೆಂಗಿನ ಮರ, ಅರಳಿ ಮರ, ಲಿಂಗಪುಷ್ಪದ ಮರ, ಹಲಸಿನ ಮರ, ಬನ್ನಿ ಮರ ಇವೆಲ್ಲ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಹಲಸೂರಲ್ಲಿದ್ದ ಮೇಲೆ ಹಲಸಿನ ಮರ ಇಲ್ಲದೇ ಇದ್ರೆ ಆಗುತ್ತಾ? ಆದರೆ ಈ ದೇವಸ್ಥಾನದಲ್ಲಿ ಮುಂಚೆ ತುಂಬಾ ಮರಗಳಿದ್ವಂತೆ. ಆದರೆ ಈಗ ಸದ್ಯಕ್ಕಂತೂ ಒಂದೇ ಒಂದು ಹಲಸಿನ ಮರವನ್ನು ನಾವು ಇಲ್ಲಿ ನೋಡ್ಬೋದು. ಇಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಂದರವಾದ ಕೆತ್ತನೆಗಳಿದೆ ಅಂತ. ಈ ದೇವಸ್ಥಾನದ ಸುತ್ತಲೂ ಸಾಕಷ್ಟು ಕೆತ್ತನೆಗಳನ್ನು ನಾವು ನೋಡ್ಬೋದು. ಇತ್ತೀಚೆಗೆ ಇಲ್ಲಿ ಕಲ್ಯಾಣಿ ಸಹ ಭೂಮಿಯಿಂದ ಉದ್ಭವ ಆದ ಹಾಗೆ ಅಕಸ್ಮಾತಾಗಿ ಪ್ರತ್ಯಕ್ಷ ಆಗಿದೆ. ಯಾರೋ ಒಬ್ಬರು ಇಲ್ಲಿ ಮನೆ ರಿನೋವೇಷನ್ ಮಾಡೋಣ ಮತ್ತು ದೊಡ್ಡದಾಗಿ ಅವ್ರಿಗೆ ಬೇಕಾದ ಹಾಗೆ ಕಟ್ಕೊಳ್ಳೋಣ ಅಂತ ಪಾಯ ಹಾಕೋದಿಕ್ಕೆ ಅಗದಾಗ ಅಲ್ಲಿ ನೋಡಿದ್ರೆ ಕಲ್ಯಾಣಿ ಎದ್ದು ಬಂದಿದೆ. ದೇವಸ್ಥಾನದ ತುಂಬಾ ಹತ್ತಿರದಲ್ಲಿ ಇರುವಂಥ ಈ ಕಲ್ಯಾಣಿ ಈಗ ಸದ್ಯಕ್ಕೆ ಈ ದೇವಸ್ಥಾನದ ಅಡಿಯಲ್ಲೇ ಇದೆ. ತುಂಬಾ ವಿಶಾಲವಾಗಿ ಪ್ರಶಾಂತವಾಗಿದೆ ಅಲ್ಲ. ಇಲ್ಲಿ ನೋಡಿ ತುಳಸಿ ಕಟ್ಟೆ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟು ಸುಂದರವಾಗಿದೆ ಆ ತುಳಸಿ ಕಟ್ಟೆ. ಅದರ ಜೊತೆಗೆ ಈ ಅರಳಿ ಮರ, ನಾಗರ ಕಲ್ಲುಗಳೆಲ್ಲ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಈ ದೇವಸ್ಥಾನದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಹಲವಾರು ಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಯಾವುದಾದ್ರೂ ನೆನಪಿಗೆ ಬರ್ತಾ ಇದೆಯಾ? ಅದರಲ್ಲಿ ಕೆಲವೊಂದು ಅಂದರೆ ಓಂ ಚಿತ್ರ, ಶ್ರೀ ಮಂಜುನಾಥ ಚಿತ್ರದ ಮಹಾಪ್ರಾಣದೀಪಂ ಸಾಂಗು ಇಲ್ಲೇ ಚಿತ್ರೀಕರಣ ಆಗಿರೋದು. ವಿಡಿಯೋ ಇಷ್ಟ ಆದಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್. ಓಂ ನಮಃ ಶಿವಾಯ್.